ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಡುಗೆ ಚಾನಲ್. ಇವತ್ತು ಮೈಸೂರು ಪಾಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ತುಂಬಾನೇ ಸಾಫ್ಟ್ ಆಗಿರೋಂಥ ಮೈಸೂರು ಪಾಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಇಂಗ್ರೀಡಿಯೆಂಟ್ಸು 1/4 ಕಪ್ ಸಕ್ಕರೆ ತಗೊಂಡಿದ್ದೀನಿ ನಾನು. ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದ್ರೆ ಜಾಸ್ತಿ ತಗೋಬಹುದು. ಮತ್ತೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ 1 ಕಪ್. ತುಪ್ಪ 1 ಕಪ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನ ತುಪ್ಪ ಜಾಸ್ತಿ ಬೇಕು ಅನ್ಸೋರು 1.5 ಕಪ್ ತುಪ್ಪ ಬೇಕಾದ್ರೂ ಹಾಕೋಬಹುದು. ಈಗ ಫಸ್ಟ್ ಕಡಲೆ ಹಿಟ್ಟನ್ನ ಈ ರೀತಿ ಜರಡಿ ಹಿಡ್ಕೋಬೇಕು. ಕಡಲೆ ಹಿಟ್ಟಲ್ಲಿ ಗಂಟಿದ್ರೆ ಹೋಗುತ್ತೆ. ಮತ್ತೆ ಮೈಸೂರು ಪಾಕ್ ಮಾಡಬೇಕಾದ್ರೆ ಯಾವುದೇ ರೀತಿ ಗಂಟಿಲ್ದಾಗೆ ಬರೋದಕ್ಕೆ ಸುಲಭ ಆಗುತ್ತೆ. ಈ ರೀತಿ ಫಸ್ಟ್ ಜರಡಿ ಇಟ್ಕೋಬೇಕು. ನೋಡಿ, ಈ ರೀತಿ ಜರಡಿ ಇಟ್ಕೊಳ್ಳೋದ್ರಿಂದ ಮೆತ್ತಗಿರುತ್ತೆ, ಯಾವುದೇ ರೀತಿ ಗಂಟುಗಳಿರಲ್ಲ. ಈಗ ಒಂದು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸುಮಾರು 1 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ನಾನು. ಸಕ್ಕರೆ 1/4 ಕಪ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕರಗಬೇಕು, ಅಂಟಂಟಾಗಬೇಕು. ಸ್ವಲ್ಪ ಒಂದೇಳೆ ಪಾಕ ಬರುತ್ತೆ ಇನ್ನೇನು ಅನ್ಬೇಕಾದ್ರೆ ನಾವು ಕಡಲೆ ಹಿಟ್ಟನ್ನ ಹಾಕಬೇಕಾಗುತ್ತೆ. ನೋಡಿ, ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು. ಪಾಕ ಬರೋ ಸ್ಟೇಜಿಗೆ ಬರಬೇಕು. ಈಗ ನಾನು ಒಂದು ಟಿನ್ನ ತಗೊಂಡು ತುಪ್ಪನ ಸವರಿ ಇಟ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಟ್ರೇಗಳು ಅಥವಾ ಟಿನ್ನು ಇಲ್ಲ ಅಂದರೆ ತಟ್ಟೆಗೆ ಬೇಕಾದರೂ ತುಪ್ಪ ಸವರ್ಬಿಟ್ಟು ಇಟ್ಕೋಬೋದು. ಇದು ನಿಮಗೆ 10 ರಿಂದ 15 ನಿಮಿಷ ಟೈಮ್ ತಗೊಳುತ್ತೆ. ಈಗ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟು ಹಾಕಿ ಕಲಿಸ್ಕೊಳ್ತಾ ಹೋಗಬೇಕು, ಗಂಟಿಲ್ದಾಗೆ. ಒಂದೇ ಸತಿ ಹಾಕಬೇಡಿ, ಸ್ವಲ್ಪ 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 ಹಾಕ್ಕೊಂಡೋಗಿ. ಪಾಕ ನಿಮಗೆ ಇನ್ನೇನು ಒಂದೇಳೆ ಪಾಕ ಬರುತ್ತೆ ಅನ್ಬೇಕಾದ್ರೆ ಕಡಲೆ ಹಿಟ್ಟನ್ನು ಹಾಕಬೇಕು. ನೋಡಿಕೊಂಡು ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಅಲ್ಲೇ ನಿಮಗೆ ಉಂಡೆ ಕಟ್ಟಿದ್ರೂ ಪರವಾಗಿಲ್ಲ, ತುಪ್ಪನ ಬಿಸಿ ತುಪ್ಪ ಹಾಕೋದ್ರಿಂದ ಉಂಡೆ ಎಲ್ಲ ಹೊಡ್ಕೊಳ್ಳುತ್ತೆ. ತುಪ್ಪನ ಇನ್ನೊಂದು ಕಡೆ ಕಾಯೋದಕ್ಕೆ ಇಟ್ಕೊಂಡಿರ್ಬೇಕು. ಇದೆಲ್ಲ ಮಿಕ್ಸ್ ಆದ್ಮೇಲೆ ತುಪ್ಪನ ನೀವು ಹಾಕ್ತಾ ಹೋಗ್ಬೇಕು. ತುಪ್ಪ ನೀವು ಜಾಸ್ತಿ ತುಪ್ಪ ಬೇಕು ಅಂದವರು 1.5 ಕಪ್ ಬೇಕಾದ್ರೂ ತುಪ್ಪ ಹಾಕೋಬಹುದು. ನಾನು ಕಮ್ಮಿಲಿ ತೋರಿಸ್ತಾ ಇದ್ದೀನಿ. ಅಥವಾ ನೀವು ತುಪ್ಪ ಅಷ್ಟೊಂದು ಇಲ್ಲ ಅನ್ನೋರು 1/2 ಕಪ್ ತುಪ್ಪ 1/2 ಕಪ್ ಎಣ್ಣೆ ಹಾಕೊಂಡು ಮಾಡ್ಕೋಬಹುದು. ಈಗ ಎಲ್ಲ ಗಂಟನ್ನ ಒಡ್ಕೋಬೇಕು. ನೋಡಿ, ಆಗಿದೆ. ಈಗ ತುಪ್ಪನ ಇನ್ನೊಂದು ಕಡೆ ಬಿಸಿಗಿಟ್ಟಿದ್ದೀನಿ. ತುಪ್ಪ ಕರಗಿದ್ರೆ ಸಾಕು, ಬಿಸಿಯಾಗಿದ್ರೆ ಸಾಕು. ಜಾಸ್ತಿ ಕುದೀತಾ ಇದ್ರೆ ಮೈಸೂರು ಪಾಕ್ ನಿಮಗೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಕಪ್ಪಗಾಗತ್ತೆ. ಈಗ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ತುಪ್ಪನ ಈ ಕಡಲೆ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೋಬೇಕು. ಎಳ್ಕೊಳ್ಳುತ್ತೆ ನೋಡಿ. ತುಪ್ಪನ ಹಾಕಿ ತಿರುಗಿಸ್ಕೊಳ್ತಾ ಹೋಗಬೇಕು. ನಿಮಗೆ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ ಅನ್ನಿಸ್ದಾಗ ಇನ್ನೊಂದು ಸ್ವಲ್ಪ ಹಾಕೋಬೇಕು. ಅದೇ ರೀತಿ ಇಡೀ 1 ಕಪ್ ಎಲ್ಲ ಪೂರ್ತಿ ಹಾಕೋಬೇಕು. ನೀವು ಇದೆಲ್ಲ ಚೆನ್ನಾಗಿ ಹತ್ರ ಬರಬೇಕಾದ್ರೆ ತುಪ್ಪ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಪ್ಪನ ಎಳ್ಕೊಳ್ಳೋದಿಲ್ಲ ಕಡಲೆ ಹಿಟ್ಟು. ಈ ರೀತಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ. ಇನ್ನೊಬ್ರು ಜೊತೆಗೆ ಯಾರಾದರೂ ಇದ್ರೆ ತಿರುಗಿಸೋದಕ್ಕೆ ಚೆನ್ನಾಗಿರುತ್ತೆ, ಕೈ ನೋವು ಬರೋದಿಲ್ಲ. ಇಲ್ಲಾಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ರೀತಿ ತುಪ್ಪ ಎಲ್ಲದನ್ನು ಸೇರಿಸ್ತಾ ಹೋಗೋದು ಟೈಮ್ ಹಿಡಿಯುತ್ತೆ. ಇದರಲ್ಲಿ ಸುಮಾರು ನಿಮಗೆ ಒಂದು 15 ಮೈಸೂರು ಪಾಕ್ ಆಗುತ್ತೆ ಈ ಮೆಜರ್ಮೆಂಟಲ್ಲಿ ಮಾಡಿದ್ರೆ. ನಿಮ್ಗೆ ಇನ್ನೂ ಜಾಸ್ತಿ ಮಾಡ್ತೀವಿ ಅಂದಾಗ ಇನ್ನೊಬ್ರು ಸಹಾಯನ ತಗೊಂಡು ಮಾಡಿ. ಆವಾಗ ಕೈ ನೋವು ಬರಲ್ಲ. ತಿರುಗಿಸ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ, ಇಲ್ಲಾಂದರೆ ತಳ ಒತ್ಬಿಡುತ್ತೆ. ತಿರುಗಿಸಿ ತುಪ್ಪನ ಅದರ ಜೊತೆಗೆ ಮಿಕ್ಸ್ ಆಗೋ ಹಾಗೆ ಮಾಡಬೇಕು. ಈ ಪ್ರೋಸೆಸ್ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪನೇ ತುಪ್ಪನ ಹಾಕ್ತಾ ಹೋಗಿ. ಸಕ್ಕರೆನೂ ನಿಮಗೆ ಜಾಸ್ತಿ ಬೇಕು ಅನಿಸೋರು 1.5 ಕಪ್ಪು 1/4 ಕಪ್ಪು ಹಾಕೋಬಹುದು. ಸಿಹಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಂಡು ಹೋಗ್ಬೋದು. ಪಾಕ ತೆಗಿಯೋಕೆ ಬರಲ್ಲ ಅಂದವರು 1 ಕಪ್ 1.5 ಕಪ್ ಹಾಕಿದವರು 1 ಕಪ್ ನೀರು ಹಾಕಿ ಕುಕ್ಕರಲ್ಲಿ 3 ರಿಂದ 4 ವಿಷಲ್ ಕೂಗಿಸ್ಕೊಂಡ್ರೆ ನಿಮಗೆ ಪಾಕ ಬಂದೋಗುತ್ತೆ. ಆ ಪಾಕನ ಹಾಕಿ ಮೈಸೂರು ಪಾಕ್ನ ಮಾಡ್ಕೋಬಹುದು.
ಈ ರೀತಿ ಚೆನ್ನಾಗಿ ಕಲಿಸ್ತಾ ಹೋಗಬೇಕು. ತುಪ್ಪ ಹಾಕಿ ತುಪ್ಪ ಎಲ್ಲ ಕಡಲೆ ಹಿಟ್ಟು ಹೀರ್ಕೋಬೇಕು. ಆ ರೀತಿ ಕಲಿಸ್ತಾ ಹೋಗಬೇಕು. ಈ ಪ್ರೋಸೆಸ್ಸೇ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮೈಸೂರು ಪಾಕ್ ಮಾತ್ರ ನಿಮಗೆ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಬೇಕ್ರಿಲಿ ತಿಂದ ಹಾಗೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ನೀವು ಜಾಸ್ತಿ ಹಾಕಿದಷ್ಟು ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಎಲ್ಲ ಹಾಕಿದ್ದೀನಿ ನೋಡಿ. ಈ ರೀತಿ ಜಿಗಿಟಾಗಿ ಸ್ವಲ್ಪ ತಳ ಬಿಡಬೇಕು. ತುಪ್ಪ ಒಂಚೂರು ಸಪ್ರೇಟ್ ಆಗ್ತಾ ಇದೆ ಅನ್ನಿಸ್ಬೇಕಾದ್ರೆ ಬೌಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾನೊಂದು ಟ್ರೇಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದನ್ನು ನೀವು ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು. ಯಾವುದಾದ್ರೂ ಸ್ಪೂನ್ ತೊಗೊಂಡು ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಹೊತ್ತಕ್ಕೆ ಹೋಗಬಾರ್ದು. ಟ್ರೇಗೆ ಹಾಕೋ ವಿಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ಈ ರೀತಿ ಲೈಟಾಗಿ ಮಾಡಿದ್ರೆ ಸಾಕು. ಜಾಸ್ತಿ ಒತ್ತೋದಕ್ಕೆ ಹೋಗಬೇಡಿ. ಮಾಡಿ ಇದನ್ನು ನೀವು ಒಂದು ಅರ್ಧ ಗಂಟೆ ಆರೋದಕ್ಕೆ ಬಿಡಿ. ಹಾಗೆ ಆರೋದಕ್ಕೆ ಬಿಟ್ಟು ಆಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆ. ಮಾರ್ಕ್ ಮಾಡಿ ಬಿಡಬೇಕು. ಇದು ಅಟ್ಲೀಸ್ಟ್ ನಿಮಗೆ ಕಂಪ್ಲೀಟಾಗಿ ಆರೋದಕ್ಕೆ 3 ರಿಂದ 4 ಗಂಟೆ ಟೈಮ್ ಹಿಡಿಯುತ್ತೆ. ಅರ್ಧ ಗಂಟೆ ಆದಮೇಲೆ ನಾನು ಈ ರೀತಿ ಪೀಸಸ್ನ ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದ್ಮೇಲೆ ನೀವು 2 ರಿಂದ 3 ಗಂಟೆ ಟೈಮ್ ಆರೋದಕ್ಕೆ ಬಿಟ್ಬಿಡಬೇಕು. ಆಮೇಲೆ ತೆಗಿಬೇಕು. ನೋಡಿ ಈ ರೀತಿ ಪೀಸ್ ಮಾಡ್ಕೋಬೇಕು. ನೀವು ಪೀಸ್ ಮಾಡ್ಕೊಳ್ಳೋದು ಲೇಟ್ ಮಾಡಿಬಿಟ್ರೆ ಸೆಟ್ ಆಗಿಬಿಡುತ್ತೆ. ಪೀಸ್ ಬರೋದಿಲ್ಲ. ಮೈಸೂರು ಪಾಕು ಮುರ್ಕೊಳ್ಳುತ್ತೆ. ಅದಕ್ಕೆ ನೀವು ಅರ್ಧ ಗಂಟೆಯಿಂದ 40 ನಿಮಿಷ ಆಗೋದ್ರೊಳಗೆ ನೀವು ಈ ರೀತಿ ಪೀಸ್ ಮಾಡಿ ಆರೋದಕ್ಕೆ ಬಿಟ್ಬಿಡಬೇಕು. ಎಲ್ಲ ಕಟ್ ಮಾಡಿ ಆಗಿದೆ. ಈಗ ಒಂದು ಪ್ಲೇಟನ್ನು ಮುಚ್ಚಿ ಆರೋದಕ್ಕೆ ಬಿಡಿ. ಮೂರು ಗಂಟೆ ಟೈಮ್ ಆದಮೇಲೆ ಒಂದು ಪ್ಲೇಟಿಗೆ ಅಥವಾ ತಟ್ಟೆಗೆ ನೋಡಿ ಈ ಟ್ರೇನ ಈ ರೀತಿ ಹಾಕಿ ಮೇಲ್ಗಡೆ ಟ್ಯಾಪ್ ಮಾಡಿ ನೋಡಿ ಮೈಸೂರು ಪಾಕೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಟ್ರೈ ಮಾಡಿ. ಈ ದೀಪಾವಳಿ ಹಬ್ಬಕ್ಕೆ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ರಜನಿ ಅಡುಗೆ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗೋಸ್ಕರ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಯಾವ ರೀತಿ ಬಂತು ಅನ್ನೋದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ ಪಿಕ್ನ ಯಾವ ರೀತಿ ಬಂತು